ಹಾಯ್ ಗೆಳೆಯರೇ, ಬಾಬಾ ವಂಗ ಇವ್ರ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ಬಾಬಾ ವಂಗ ಭವಿಷ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಸಂಗತಿನೇ. ಇದೀಗ ಬಾಬಾ ವಂಗ ಈ ಜಗತ್ತಿನಲ್ಲಿ ಇಲ್ಲದಿದ್ದರೂ ಸಹ ಅವರ ಭವಿಷ್ಯವಾಣಿಗಳು ಎಲ್ಲರಿಗೂ ತಿಳಿತಾ ಇದೆ. ಅದರಂತೆ ಇದೀಗ ಮತ್ತೊಂದು ಭವಿಷ್ಯವನ್ನು ಬಾಬಾ ವಂಗ ನುಡಿದಿದ್ದಾರೆ. ಅದರಲ್ಲಿ ಬರುವ ಫೆಬ್ರವರಿಯಿಂದ ಡಿಸೆಂಬರ್ವರೆಗಿನ ಕೆಲವು ರಾಶಿಯವರ ಕುರಿತಾಗಿ ಹೇಳಿದ್ದಾರೆ. ಅದರಲ್ಲಿ ಕೆಲವು ರಾಶಿಯವರ ವರ್ಚಸ್ಸು ಬದಲಾಗೋದು ಗ್ಯಾರಂಟಿ ಅಂತ ಹೇಳಿದ್ದಾರಂತೆ. ಹಾಗಿದ್ರೆ ಬಾಬಾ ವಂಗ ಯಾವೆಲ್ಲ ರಾಶಿಗಳ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ, ಏನಂತ ಹೇಳಿದ್ದಾರೆ, ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಫೆಬ್ರವರಿಯಿಂದ ಡಿಸೆಂಬರ್ವರೆಗಿನ 11 ತಿಂಗಳಲ್ಲಿ ಯಾರಿಗೆ ಒಳ್ಳೆಯದಾಗಲಿದೆ, ಈ ಅವಧಿ ಯಾರಿಗೆಲ್ಲ ಉತ್ತಮ ಅಂತ ಜ್ಯೋತಿಷ್ಯ ತಿಳಿಸಿಕೊಡುತ್ತೆ. ಈ ಭವಿಷ್ಯವನ್ನು ಜನ್ಮ ಜಾತಕ, ಚಂದ್ರನ ಜಾತಕ, ಲಗ್ನ ಭಾವ, ಶನಿಯ ಸ್ಥಾನ ಇವೆಲ್ಲವನ್ನ ನೋಡಿ ಹೇಳಲಾಗುತ್ತೆ. ಬಾಬಾ ವಂಗ ಅವರು ಈ ವರ್ಷದ 5 ಅದೃಷ್ಟದ ರಾಶಿಗಳ ಬಗ್ಗೆ ಹೇಳಿದ್ದಾರೆ. ಈ ರಾಶಿಗಳ ಜೀವನದಲ್ಲಿ ಪ್ರಮುಖ ಆರ್ಥಿಕ ಬದಲಾವಣೆ ಕೂಡ ಆಗೋ ಸಾಧ್ಯತೆ ಇದೆ ಅಂತ ಬಾಬಾ ವಂಗ ತಿಳಿಸಿದ್ದಾರೆ. ಅದರಲ್ಲಿ ಮೊದಲ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಈ ವರ್ಷ ಸ್ಥಿರ ಮತ್ತು ಸುರಕ್ಷಿತ ಆರ್ಥಿಕ ವರ್ಷವನ್ನು ಪಡಿತಾರಂತೆ. ಈ ವರ್ಷ ಬೆಳವಣಿಗೆ, ಪ್ರಗತಿ ಇದಕ್ಕೆಲ್ಲ ಅವಕಾಶಗಳಿದೆ ಅಂತೆ. ಹೀಗಾಗಿ ಕೆಲಸದಲ್ಲಿ ಸೃಜನಶೀಲತೆ ಮತ್ತು ಭಾವನಾತ್ಮಕವಾಗಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿದರೆ ಆರ್ಥಿಕ ಸ್ಥಿತಿಯಲ್ಲಿ ಹಠಾತ್ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತ ಹೇಳಲಾಗಿದೆ. ಇಲ್ಲಿ ನೀವು ನಿಮ್ಮ ಗುರಿಗಳನ್ನು ಸಾಧಿಸೋಕೆ ಶ್ರದ್ಧೆಯಿಂದ ಮತ್ತೆ ಸ್ಥಿರವಾಗಿ ಕೆಲಸವನ್ನು ಮಾಡಬೇಕು. ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸೋದು ತುಂಬ ಮುಖ್ಯ ಅಂತ ಹೇಳಲಾಗಿದೆ. ಎರಡನೆಯದು ಮೇಷರಾಶಿ. ಮೇಷರಾಶಿಯವರು 2025ರಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾರೆ. ಹುಡುಗರು ಈ ವರ್ಷ ಸ್ಥಿರವಾಗಿ ಉತ್ತಮ ಸಾಧನೆ ಮಾಡಬಹುದು. ನಿಮ್ಮ ಕನಸುಗಳು ಶೀಘ್ರವಾಗಿ ನನಸಾಗಬಹುದು. ಈ ರಾಶಿಯವರು ಆದರ್ಶವಾದಿಗಳು. ತಮ್ಮ ಗುರಿಯಿಂದ ಯಾವತ್ತೂ ಹಿಂದೆ ಸರಿಯೋ ಜನ ಅಲ್ಲ ಇವರು. ಮೇಷರಾಶಿಯವರಿಗೆ ಅವರ ಆಸೆಗಳನ್ನು ಪೂರೈಸಲು ಇದು ಉತ್ತಮ ಸಮಯ ಅಂತ ಹೇಳಬಹುದು. ಮೇಷರಾಶಿಯವರು ಸೃಜನಶೀಲ ಚಿಂತನೆ ಮತ್ತು ಉದ್ಯಮಶೀಲತಾ ಮನೋಭಾವ ಇರುವಂಥವರು. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಲಿದೆ. ಶನಿಯ ಪ್ರಭಾವದಿಂದ ಮೇಷರಾಶಿಯ ಜನರು ಹೆಚ್ಚು ಕೆಲಸದ ಕಡೆಗೆ ಗಮನವನ್ನು ಹರಿಸ್ತಾರೆ, ದೃಢ ನಿಶ್ಚಯವನ್ನು ಮಾಡ್ತಾರೆ. ನಿಮಗೆ ದೊಡ್ಡ ಆರ್ಥಿಕ ಲಾಭ ಈ ಸಮಯದಲ್ಲಿ ಆಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇನ್ನು ಮೂರನೇದಾಗಿ ವೃಷಭ ರಾಶಿ. ಈ ವರ್ಷ ಸಂತೋಷದ ಜೀವನವನ್ನು ನೀವು ನಡೆಸಲಿದ್ದೀರಿ. 2025ರಲ್ಲಿ ನಿಮಗೆ ಅತ್ಯಂತ ಸಂತೋಷ, ಸಮೃದ್ಧಿ, ಸಂಪತ್ತು ಎಲ್ಲವನ್ನ ನೀಡೋ ವರ್ಷವಾಗಲಿದೆ. ಕಠಿಣ ಪರಿಶ್ರಮದ ನಂತರ ನೀವು ಅಂತಿಮವಾಗಿ ನಿಮ್ಮ ಶ್ರಮದ ಫಲವನ್ನು ಪಡಿತಾ ಇದ್ದೀರಿ. ವೃಷಭ ರಾಶಿಯವರು ಈ ವರ್ಷ ಹೂಡಿಕೆ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇದು ಉತ್ತಮ ಸಮಯ, ಉತ್ತಮ ಅವಕಾಶ ಕೂಡ ನಿಮಗೆ ಸಿಗಲಿದೆ. ಹಾಗಾಗಿ ಹೂಡಿಕೆಯನ್ನು ಮಾಡೋದು ಉತ್ತಮ ಫಲವನ್ನು ಕೂಡ ನಿಮಗೆ ನೀಡುತ್ತೆ. ಇನ್ನು ನಾಲ್ಕನೆಯದಾಗಿ ಮಿಥುನ ರಾಶಿ. 2025ರಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರೋಲಿಕ್ಕಿದೆ. ಸೃಜನಶೀಲತೆ ಮತ್ತು ಸಮಸ್ಯೆಯನ್ನು ಪರಿಹರಿಸುವಂತಹ ನಿಮ್ಮ ಕೌಶಲ್ಯಗಳು ನೀವು ಮುಂದೆ ನಿಮ್ಮ ಜೀವನದಲ್ಲಿ ಎದುರಿಸುವಂತಹ ಸವಾಲುಗಳಿಂದ ಗೆಲುವನ್ನು ಸಾಧಿಸೋಕೆ ಸಹಾಯ ಮಾಡಲಿಕ್ಕಿವೆ. ಅಲ್ಲದೇನೆ ಸುರಕ್ಷಿತ ಭವಿಷ್ಯವನ್ನು ನೀವು ನಿರ್ಮಿಸಿಕೊಳ್ತೀರಿ. ಮಿಥುನ ರಾಶಿಯ ಜನರಿಗೆ ಅಂತಃಪ್ರಜ್ಞೆಯನ್ನು ನಂಬೋದು, ತಮ್ಮ ಕನಸುಗಳನ್ನು ನನಸಾಗಿಸೋಕೆ ಇದು ಉತ್ತಮ ಅವಕಾಶವನ್ನು ನೀಡುತ್ತೆ ಅಂತ ಬಾಬಾ ವಂಗ ಹೇಳಿದ್ದಾರೆ. ಈ ಮಾಹಿತಿ ಜ್ಯೋತಿಷ್ಯ ಜ್ಞಾನವನ್ನು ಆಧರಿಸಿದೆ. ಹೀಗಾಗಿ ಇವುಗಳು ಅವರವರ ನಂಬಿಕೆ, ಅವರವರ ಮನಸ್ಸಿನ ವಿಚಾರಗಳಿಗೆ ಬಿಟ್ಟಿದ್ದು. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಪಡೆಯೋಕೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.